ನಮಸ್ಕಾರ ಸರ್. ಹಾಂ ಸರ್, ಹುಡುಗರನ್ನ ಕಳ್ಸ್ಕೊಡ್ತೀನಿ ಸರ್. ಸರ್ ಕೆಲಸ ಮುಗಿತು ಸರ್, ನಾ ಬರ್ತೀನಿ ಸರ್. ಸರ್ ಕೆಲಸ ಮುಗೀತು. ನಾಳೆ ಒಂದು ಸ್ವಲ್ಪ ಬೇಗ ಬರೋ, ಇನ್ನೊಂದು ಬಿಲ್ಡಿಂಗ್ ಕೆಲಸ ಇದೆ. ಅಣ್ಣ ಕೆಲಸ ಮುಗಿತಣ್ಣ. ನಾಳೆ ಒಂದು ಸ್ವಲ್ಪ ಬೇಗ ಬಾ, ಇನ್ನೊಂದು ಬಿಲ್ಡಿಂಗಲ್ಲಿ ಕೆಲಸ ಸರಿ ಇದೆ. ಅಣ್ಣ ಬರ್ತೀನಿ. ಇವತ್ತು ಮುಗೀತೆ ಬಿಡಿ ಸರ್. ಸರ್ ಆ ಬಿಲ್ಡಿಂಗ್ ಹೋಗ್ಬೇಕಾ? ನಾನು ಹೇಳ್ತೀನಿ, ಆ ರೂಮಲ್ಲಿ ಕೆಲಸ ಮಾಡ್ತಾ ಇರಿ. ಅಣ್ಣ ಎಲ್ಲಿ ಅಣ್ಣ, ಇಬ್ರು ಕಾಣಿಸ್ತಾ ಇಲ್ಲ. ಅವ್ರಿಬ್ರು ಇವತ್ತು ರಜಾ ಹಾಕವ್ರೆ, ಲೊಕೇಶನ್ ಕಳಿಸ್ತೀನಿ, ನೀನೇ ಹೋಗ್ಬಿಟ್ಟು ಬಾ. ತೋ ಒಬ್ಬನೇನಾ, ಯಾರೆಲ್ಲ ಕೆಲಸನೇ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಒಬ್ಬನೇ ಆದರೆ ನಾಳೆಯಿಂದ ಕೆಲಸಕ್ಕೆ ಬರಲ್ಲ ನಾನು. ಅಣ್ಣ ಎಲ್ಲ ಕೆಲಸ ಮುಗಿತಣ್ಣ, ಪರ್ಫೆಕ್ಟಾಗಿ ಮಾಡಿದೆ. ಬರ ಇಬ್ರು. ಇವರಿಬ್ರು ಇಲ್ಲೇ ಇದ್ದಾರೆ. ಅಣ್ಣ ಅವರಿಬ್ರು ಕೆಲ್ಸಕ್ಕೆ ಬಂದಿದ್ದಾರೆ, ಯಾಕೆ ಸುಳ್ಳು ಹೇಳಿದ್ರಿ? ಎಲ್ಲರೂ ಯಾವಾಗಲೂ ನಮ್ಮ ಜೊತೆ ಇರಲ್ಲಪ್ಪ, ನಮ್ಮ ಜೊತೆಲಿ ಇರೋದೊಂದೇ ನಮ್ಮ ಧೈರ್ಯ. ಆ ಕೆಲಸ ನಾನು ಒಬ್ಬನ ಕೈಲಿಂದ ಆಗಲ್ಲ, ನಾನು ಒಬ್ಬನಿಗೆ ಮಾಡೋಕ್ಕಾಗಲ್ಲ. ಇದು ಬರಲಿಲ್ಲ ಅಂದರೆ ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ನಾನು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಭಯದಿಂದ ಹೋದೆ, ಇವಾಗ ನಿನ್ನ ಮಗದಲ್ಲಿ ಅಷ್ಟೊಂದು ಖುಷಿ ಇದೆ. ಅದಕ್ಕೆ ಕಾರಣ ಇವತ್ತು ನೀನು ಮುಗಿಸ್ಕೊಂಬಂದಿರೋ ಕೆಲಸ. ಎಲ್ಲರಲ್ಲೂ ಧೈರ್ಯ ಇರುತ್ತೆ, ಆದರೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಒಬ್ಬರೇ ಇದ್ದಾಗಲೇ ನಮ್ಗೆ ಗೊತ್ತಾಗೋದು ನಮ್ಮ ಶಕ್ತಿ ಏನು ಅಂತ. ಇನ್ನೊಬ್ರ ಜೊತೆ ಕೆಲಸ ಮಾಡೋದು ತಪ್ಪಲ್ಲ, ಅವ್ರಿಲ್ಲ ಅಂದರೆ ನಮ್ಮ ಕೈಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನೋದು ತಪ್ಪು.